ನಮಸ್ತೆ ವೀಕ್ಷಕರೇ, ಬನ್ನಿ ತಿಪ್ಪೇರುದ್ರನ ದರ್ಶನ ಮಾಡೋಣ. ಮೊದಲಿಗೆ ಇಲ್ಲಿ ಕಾಣ್ತಕ್ಕಂಥ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ವಿಘ್ನೇಶ್ವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮಸ್ತೆ ವಿಘ್ನೇಶ್ವರ. ಹಾಗೆ ವೀರಭದ್ರೇಶ್ವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮಸ್ತೆ ವೀರಭದ್ರೇಶ್ವರ. ಹಾಗೂ ಶ್ರೀ ಕಾಳಮ್ಮ ದರ್ಶನವನ್ನು ಮಾಡೋಣ. ಶ್ರೀ ಕಾಳಿಕಾಂಬ ದೇವಸ್ಥಾನವಿದೆ, ಇಲ್ಲಿ ದರ್ಶನ ಮಾಡೋಣ. ನಮಸ್ಕಾರ. ತಿಪ್ಪೇರುದ್ರೇಶ್ವರ ದೇವಸ್ಥಾನದ ಮುಂಭಾಗ ನೋಡಿ ವೀಕ್ಷಕರೇ, ಹೋಗೋಣ ಬನ್ನಿ. ದೇವಸ್ಥಾನದ ಒಳಗಡೆ ದರ್ಶನ ಮಾಡೋಣ ತಿಪ್ಪೇರುದ್ರ ಸ್ವಾಮಿಯನ್ನು. ಬನ್ನಿ ಮುಂದೆ ಸಾಗೋಣ. ಸುಕ್ಷೇತ್ರ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ. ಬನ್ನಿ ವೀಕ್ಷಕರೇ, ತಿಪ್ಪೇರುದ್ರ ಸ್ವಾಮಿಯನ್ನು ದರ್ಶನ ಮಾಡೋಣ. ಬನ್ನಿ ವೀಕ್ಷಕರೇ, ತಡವೇಕೆ, ಮಾಡಿದವನಿಗೆ ನೀಡು ಭಿಕ್ಷೆ ಎನ್ನುವ ಗಾದೆಯಂತೆ ನಾವು ತಿಪ್ಪೇರುದ್ರ ಸ್ವಾಮಿಯನ್ನು ದರ್ಶನ ಮಾಡೋಣ. ನೀವು ಕೂಡ ದರ್ಶನವನ್ನು ಮಾಡಿ ಬನ್ನಿ. ವೀಕ್ಷಕರೇ, ದರ್ಶನ ಮಾಡೋದಕ್ಕಿಂತ ಮುಂಚೆ ಒಳಗಿನ ದೇವಸ್ಥಾನದ ದೃಶ್ಯವನ್ನು ನೋಡಿ. ದೇವಸ್ಥಾನದ ಒಳಗಡೆ ಭಕ್ತರು ದರ್ಶನವನ್ನು ಮಾಡಿಕೊಂಡು ಕೂತ್ಕೊಂಡು ಅವರ ಕಷ್ಟ ಕಾರ್ಪಣ್ಯವನ್ನು, ಅವರ ಕಷ್ಟ ಸಂಕಷ್ಟಗಳನ್ನು ನೀಡಿಕೊಂಡು ತಿಪ್ಪೇರುದ್ರ ಸ್ವಾಮಿ ಸನ್ನಿಧಿಯಲ್ಲಿ ಅವರ ಕಷ್ಟಗಳನ್ನು ಸಲ್ಲಿಸಿ ನಮಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ದೇವರನ್ನು ದರ್ಶನ ಮಾಡ್ತಾ ಇದ್ದಾರೆ. ನಾವು ಕೂಡ ನಿಮಗೆ ತಿಪ್ಪೇರುದ್ರ ದರ್ಶನವನ್ನು ಮಾಡ್ತಾ ಇದ್ದೀವಿ. ಬನ್ನಿ, ಶ್ರೀ ತಿಪ್ಪೇರುದ್ರೇಶ್ವರ ದರ್ಶನ ಪಡೆಯಿರಿ. ಇವರೇ ನೋಡು, ಸಾಕ್ಷಾತ್ ಮಾಡಿದವನಿಗೆ ನೀಡು ಭಿಕ್ಷೆ ಅಂತ ತಿಪ್ಪೇರುದ್ರ ಸ್ವಾಮಿ. ಸುಕ್ಷೇತ್ರ ನಾಯಕನಹಟ್ಟಿ ಕ್ಷೇತ್ರದಲ್ಲಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಪ್ರಸಾದ ಕೂಡ ವ್ಯವಸ್ಥೆ ಇದೆ. ಇಲ್ಲಿ ಪ್ರತಿನಿತ್ಯ ಪ್ರಸಾದ ಕೂಡ ಇರುತ್ತೆ. ಈಗ ನಾವು ತಿಪ್ಪೇರುದ್ರ ಸ್ವಾಮಿಯ ತೇರನ್ನು ನೋಡ್ಕೊಂಡ್ಬಿಟ್ಟು ಹೊರಮಠಕ್ಕೆ ಸಾಗ್ತಾ ಇದ್ದೀವಿ. ಮುಂದೆ ಸಾಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ತಡವೇಕೆ, ಹೊರಮಠ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ವೀಕ್ಷಕರೇ, ತಿಪ್ಪೇರುದ್ರ ಸ್ವಾಮಿಯ ಹೊರಮಠದ ಹೊರಾಂಗಣ ಚಿತ್ರ ವೀಕ್ಷಿಸಿ ಬನ್ನಿ, ಮುಂದೆ ಸಾಗೋಣ. ಬನ್ನಿ ವೀಕ್ಷಕರೇ, ಹೊರಮಠದ ತಿಪ್ಪೇರುದ್ರ ಸ್ವಾಮಿಯನ್ನು ದರ್ಶನ ಪಡೆಯೋಣ. ನೀವೆಲ್ಲ ವೀಕ್ಷಿಸಿ, ನೋಡಿ, ಆನಂದಿಸಿ. ಬನ್ನಿ, ಮುಂದೆ ಹೋಗೋಣ. ನಾಯಕನಹಟ್ಟಿ ಸುಕ್ಷೇತ್ರ ಹೊರಮಠ ದೇವಸ್ಥಾನ ವೀಕ್ಷಣೆ ಮಾಡೋಣ. ಒಳಾಂಗಣ ಚಿತ್ರ ನೋಡಿ ವೀಕ್ಷಕರೇ. ಹಾಗಾದರೆ ಬನ್ನಿ, ಸ್ವಾಮಿ ತಿಪ್ಪೇರುದ್ರ ಸ್ವಾಮಿಯನ್ನು, ಹೊರಮಠ ತಿಪ್ಪೇರುದ್ರ ಸ್ವಾಮಿಯನ್ನು ದರ್ಶನ ಮಾಡೋಣ. ಬನ್ನಿ ವೀಕ್ಷಕರೇ, ಹೋಗೋಣ, ಮುಂದೆ ಸಾಗೋಣ. ಇವರೇ ನೋಡಿ, ಸಾಕ್ಷಾತ್ ಮಾಡಿದವನಿಗೆ ನೀಡು ಭಿಕ್ಷೆ ಎನ್ನುವ ಪದವನ್ನು ಬಿತ್ತರಿಸಿದ ಮಹಾಪುರುಷ, ಮಹಿಮಾಪುರುಷರು ಇವರೇ ತಿಪ್ಪೇರುದ್ರ ಸ್ವಾಮಿ. ಜೈ ಗುರು ತಿಪ್ಪೇರುದ್ರ ಸ್ವಾಮಿ.